4ನೇ ಕಂತಿನ ಹಣ ಇನ್ನೂ ಬಂದಿಲ್ವಾ? ನಿಮಗೆಲ್ಲರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ 4ನೇ ಕಂತಿನ ಹಣದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಎಷ್ಟೊಂದು ಜನ ಕಮೆಂಟ್ ಆಗ್ತಾಯಿದ್ದೀರಾ 4ನೇ ಕಂತಿನ ಹಣ ಬಂದಿಲ್ಲ ಅಂತ. ಮತ್ತು ಇನ್ನೊಂದೆಷ್ಟು ಜನ ಕಮೆಂಟ್ ಆಗ್ತಾಯಿದ್ದೀರಾ ನಮಗೆ 3ನೇ ಕಂತು, 2ನೇ ಕಂತು, 1ನೇ ಕಂತು ಯಾವುದೂ ಕೂಡ ಬಂದಿಲ್ಲ, ಕೆಲವರು ಬರೀ 3ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಾಯಿದ್ದೀರಾ. ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ 4ನೇ ಕಂತಿನ ಹಣ ಅಪ್ಡೇಟ್ಗೆ ಹೋಗೋಕ್ಕಿಂತ ಮುಂಚೆ. ಏನಂದರೆ ಈ ಒಂದು ವಿಷಯ ನಿಮ್ಗೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ಏನಾದರೂ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿದ್ದೀರಾ, ಪ್ರತಿಯೊಂದು ವೀಡಿಯೋನು ಕೂಡ ನೋಡ್ತಾಯಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ, ಇಲ್ಲಿ ನಿಮಗೆ ಒಂದು ವಿಡಿಯೋ ಕೂಡ ಮಾಡಿದೆ, ಅದರಲ್ಲಿ ವಿತ್ ಪ್ರೂಫ್ ಕೂಡ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ನಿಮ್ಗೆ ಯಾರಿಗ್ಯಾರಿಗೆ ಹಣ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಸರಿಪಡಿಸೋಕ್ಕೆ ಅಂತಲೇ ಒಂದು ಕ್ಯಾಂಪ್ನ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ. ಅದು ಬಂದ್ಬಿಟ್ಟು 27, 28, 29ನೇ ತಾರೀಕಿಗೆ ನಡೆಸ್ತಾರೆ. ಇಲ್ಲಿ ನೀವು ಹೋಗ್ಬಿಟ್ಟು ನಿಮ್ದು ಏನು ಸಮಸ್ಯೆ ಆಗ್ತಿದೆ, ಹಣ ಬಂದಿಲ್ಲ ಅಂದರೆ ಅಲ್ಲಿ ಹೋಗಿ ಕೇಳ್ಕೊಬೋದು, ನೀವು ಏನಕ್ಕೆ ಬರ್ತಾಯಿಲ್ಲ ಅನ್ನೋದ್ರಲ್ಲಿ ಸಮಸ್ಯೆಗೆ ನಿಮಗೆ ಪರಿಹಾರ ನೀಡ್ತಾರೆ. ಇಲ್ಲಿ ನೀವು ಎಷ್ಟು ಜನ ಕೇಳ್ತೀರಿ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಅಂತ, ಏನು ಕ್ಯಾಂಪ್ ಮಾಡ್ತಾರಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆದ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ, ಇಲ್ಲೋಗಿ ನಿಮ್ಗೆ ಯಾರಿಗ್ಯಾರಿಗೆ ಹಣ ಬಂದಿರಲ್ಲ 1ನೇ ಕಂತು, 2ನೇ ಕಂತು, 3ನೇ ಕಂತು, ನಿಮ್ಮ ಸಮಸ್ಯೆಗೆ ಇಲ್ಲಿ ಸ್ಪಾಟಲ್ಲಿ ಪರಿಹಾರ ನೀಡೋಕ್ಕೆ ಒಂದು ಕ್ಯಾಂಪ್ನ ಮಾಡ್ತಾ ಇರೋದು. ಅಲ್ಲಿ ನಿಮಗೆ ಡೆಫಿನೆಟ್ಲಿ ಪರಿಹಾರ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ಅಪ್ಡೇಟ್ ಬಗ್ಗೆ ಬರೋದಾದರೆ, ಇಲ್ಲಿ 4ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತಾನೇ ಇದ್ದೀರಾ. ಇವಾಗ ಆಗಲಿ 25ನೇ ತಾರೀಕು ಆಗ್ತಾ ಬರ್ತಿದೆ, ನಮಗೆ ಇನ್ನೂ 4ನೇ ಕಂತಿನ ಹಣ ಬರ್ತಾ ಇಲ್ಲ, ಯಾವಾಗ ಬರುತ್ತೆ, ಏನಾದರೂ ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನಿಮಗೆ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ನಿಮ್ಗೆ ಅಪ್ಡೇಟು ಕೂಡ ತಿಳಿಸಿದ್ದೀನಿ ನಿಮ್ಗೆ ಆಗ್ಲೇ. ಇಲ್ಲೇನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಬಿಡುಗಡೆ ಆಗಿದೆ ಲೇಟು. 15ನೇ ತಾರೀಕು ಆದಮೇಲೆ ಬಿಡುಗಡೆ ಆಗಿದೆ, 20ನೇ ತಾರೀಕು ಹತ್ತತ್ರ ಬಿಡುಗಡೆ ಆಗಿದೆ. ಇವಾಗ 4ನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿ ಕೇವಲ ಒಂದು 5ರಿಂದ 6 ದಿನ ಅಷ್ಟೇ ಆಗಿರೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಒಂದು ಹಣ ಬರೋದು ಲೇಟ್ ಆಗ್ತಿತ್ತು. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ನೀಡಿರೋದೇನಪ್ಪ ಅಂದರೆ, ಇಲ್ಲಿ ಯಾರಿಗ್ಯಾರಿಗೆ ಹಣ ಬಂದಿಲ್ಲ, ಇದಕ್ಕೆ ಕಾರಣ ಏನಂದರೆ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಲೇಟ್ ಆಯಿತು. ಅದರಿಂದ ಇವಾಗ 4ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಅಂದರೆ ಇದೇ ವಾರದಲ್ಲಿ, ಕೊನೆ ವಾರದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 4ನೇ ಕಂತಿನ ಹಣ ಬರುತ್ತೆ ಅಂತ ಅವರು ನಿಮಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.